ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗದೋಂ ತಕ ತರಿ ಗಿಟ ದೋಂ ತಕ ತರಿ ಗಿಟ ತಗದೋಂ ತಕ ತರಿ ಗಿಟ ದೋಂ ತಕ ತರಿ ಗಿಟ ಗಿಟ ತಗದೋಂ. ನೀ ಕೂತ್ಕೋ, ಎಲ್ಲ ಕೆಲ್ಸನೂ ನಾನು ಮಾಡ್ತೀನಿ, ನೀನು ಆರಾಮಾಗಿ ಕೂತ್ಕೋ. ಅಲ್ಲ, ಈ ಕೆಲಸ ಎಲ್ಲ ನನಗೆ ಅಭ್ಯಾಸ ಇದೆ. ನೀನು ಸೈಲೆಂಟಾಗಿ ಕೂತ್ಕೋ. ನೋಡಿ ಇವಾಗ ಹೇಗೆ ಕೆಲಸ ಮಾಡ್ತೀನಿ, ಎಷ್ಟು ಕ್ಲೀನಾಗಿ ಮಾಡ್ತೀನಿ ಅಂತ. ಅದು ಲಾಸ್ಟ್ ಅಲ್ಲಿ ಇರೋದು ನನ್ ಕಬೋರ್ಡು. ನನ್ ಕಬೋರ್ಡ್ ಅಲ್ಲಿ ಯಾರು ಬಟ್ಟೆ ಇಡಂಗಿಲ್ಲ, ಓಕೆನಾ? ಸರಿ, ನನ್ನ ಬಟ್ಟೆ ಅಮ್ಮನ ಬಟ್ಟೆ ಎಲ್ಲಿ ಇಡೋದು? ಇಲ್ಲಿನ ಕಬೋರ್ಡ್ಗಳಿದೆಯಲ್ಲ, ಅಲ್ಲೇ ಇಟ್ಕೊಳ್ಳಿ. ನೀವಿಬ್ರು ಇದ್ರಲ್ಲಿ ಇಟ್ಕೊಳ್ಳಿ. ಅಯ್ಯೋ, ಚೆನ್ನಾಗಿಲ್ಲ. ಹಾ, ಇದ್ರಲ್ಲಿ ಇದು ಚೆನ್ನಾಗಿಲ್ಲ. ಅಪ್ಪ, ಈ ಮನೇಲಿ ತುಂಬಾ ದಿನದಿಂದ ಯಾರು ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಕ್ಲೀನ್ ಆಗೇ ಇಲ್ಲ ಕಬೋರ್ಡ್ಗಳು. ಅಪ್ಪ, ಒಂದ್ ಕೆಲ್ಸ ಮಾಡು, ಈ ಎರಡು ಕಬೋರ್ಡ್ನು ರೆಡಿ ಮಾಡಿಸಿ ಕ್ಲೀನ್ ಮಾಡಿಸಿ ನೀವಿಬ್ರು ಆ ಕಬೋರ್ಡ್ ಅಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಹೇಳ್ದೆ ಮಗಳೇ. ಇನ್ನ ಒಂದ್ ಕೆಲ್ಸ ಮಾಡ್ಬೋದು. ಏನು? ಈ ಗೋಡೆಯಲ್ಲಿ 2 ಮೊಳೆ ಹೊಡಿರಿ. 1 ಮೊಳೆಯಲ್ಲಿ ಅಮ್ಮನ್ ಬಟ್ಟೆ, ಇನ್ನೊಂದ್ ಮೊಳೆಯಲ್ಲಿ ನಿನ್ ಬಟ್ಟೆ, ಅಷ್ಟೇ. ಸೂಪರ್. ಅದ್ರ ಪಕ್ಕದಲ್ಲಿ ಇನ್ನೊಂದು ಮೊಳೆ ಹೊಡೆದು ನಿನ್ ಬಟ್ಟೆನೂ ತಗೋಣ, ಅವಕ್ಕ ಬೋಡೆ ಬೇಡ. ಅಯ್ಯೋ, ಬೇಡಪ್ಪ, ನಾನಂತೂ ಕಬೋರ್ಡ್ ಅಲ್ಲೇ ಇಟ್ಕೋತೀನಿ. ಚೆನ್ನಾಗಿ ಹೇಳ್ದೆ.